ಪುಟ್ಟು ಅಂಜಪ್ಪನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ಗೆ ಜೈ ಪುಟ್ಟು ಅಂಜಪ್ಪ. ನೋಡಿ, ರಾಜ್ಯಪಾಲರ ನಡೆ ಏನಿದೆ ಅದು ಭಾಳ ಸಂವಿಧಾನ ವಿರೋಧಿ ನಡೆನ ಅವರು ಇಡ್ತಾ ಇರೋಂಥದ್ದು. ಸಂವಿಧಾನಕ್ಕೆ ಅವರು ಅಗೌರವಂತರ ರೀತಿ ನಡ್ಕೊಳ್ತಾ ಇರೋಂಥದ್ದು ಇದು ಖಂಡನೀಯ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರಿಗೆ ಅಧಿಕಾರ ನಡೆಸಬೇಕು ಅಂತ ತಮ್ಮ ಮತದ ಮುಖೇನ ಹಕ್ಕನ್ನು ಕೊಟ್ಟಿರೋಂಥದ್ದು. ಆ ಹಕ್ಕನ್ನು ಕಸಿಯಂಥ ಕೆಲಸ BJPಗರು, JDSರವರು, ಸಿದ್ದರಾಮಯ್ಯನವರ ಏನು ಮೂಢ ಹಗರಣ ಅಂತ ಇವರು ಹೊಸ ವಿಚಾರನ ಹಳೇದನ್ನು ಮುನ್ನೆಲೆಗೆ ತಂದು ಒಂದು ಹಸಿ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೊರಟಿರೋಂಥದ್ದು. ಇದನ್ನು ನಾವ್ಯಾರೂ ಸಹಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಅವರ ಜೀವನದಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದೇ ರೀತಿ ಅಧಿಕಾರ ನಡೆಸ್ಕೊಂಬಂದಿರೋಂಥ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಇಳಿಸೋಂಥದ್ದಾಗಬೇಕು ಅಂತೇಳಿ ಇವರ ಪ್ರಯತ್ನ ಸಾಗ್ತಾ ಇರೋಂಥದ್ದು. ಅದಕ್ಕೆ ರಾಜ್ಯಪಾಲರು ಸಹ ತರಾತುರಿಲಿ ಯಾರೋ ಒಬ್ಬರು ಖಾಸಗಿ ವ್ಯಕ್ತಿಗಳು ಈ ರೀತಿ ಹಗರಣ ಆಗಿದೆ ಅಂತ ಅರ್ಜಿ ಕೊಟ್ಟು ಕೂಡಲೇ ಬೆಳಗ್ಗೆ ಅರ್ಜಿ ಕೊಡ್ತಾರೆ, ಸಂಜೆಗೆ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಅಂದರೆ ಅಲ್ಲಿಗೆ ರಾಜ್ಯಪಾಲರೇನು ಒಂದು ರೀತಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಇದ್ದಂಗೆ ಒಂದೇ ದಿನಕ್ಕೆ ಹಿಂಗೆ ಸ್ಕ್ಯಾನ್ ಆಗ್ತಾ ಇದ್ದಂಗೆ ಎಲ್ಲ ಸಂವಿಧಾನ ಪುಸ್ತಕ, ಕಾನೂನುಗಳು, ಸೆಕ್ಷನ್ಗಳನ್ನೆಲ್ಲನೂ ಸಹ ಅವ್ರು ಅರ್ಧ ಕುಡಿದು ಒಂದು ರೀತಿ ಸಮ್ಮರಿ ಬರ್ದಂಗೆ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಇದು ಭಾಳಷ್ಟು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಬೇಕು, ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತೇಳಿ ಷಡ್ಯಂತ್ರಕ್ಕೆ ರಾಜ್ಯಪಾಲರು ಭಾಗಿಯಾಗ್ತಾ ಇರೋಂಥದ್ದು. ಮತ್ತು ದೆಹಲಿಯ BJP ವರಿಷ್ಠರು ಸಹ ಇದಕ್ಕೆ ಸೊಪ್ಪಾಗ್ತಾ ಇರೋಂಥದ್ದು ಸಹ ನಮಗೆ ಕಾಣ್ತಾ ಇದೆ. ಇದನ್ನೆಲ್ಲನೂ ಸಹ ನಾವು ಕಣ್ಸೋಂಥದ್ದು. ಸಂವಿಧಾನ ಉಳಿಬೇಕು, ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯನಂಥ ವ್ಯಕ್ತಿಗಳು ಈ ರಾಜ್ಯಕ್ಕೆ ಬೇಕು, ಅವ್ರನ್ನ ಉಳಿಸ್ಕೊಳ್ಳೋಂಥದ್ದು ನಮ್ಮೆಲ್ಲ ಶೋಷಿತ ವರ್ಗದವರು, ಹಿಂದುಳಿದ ವರ್ಗದವರ ಜವಾಬ್ದಾರಿ. ಅವ್ರನ್ನ ಉಳಿಸೋಂಥದ್ದಾಗ್ತದೆ. ಅವ್ರ ಬೆನ್ನಿಗೆ ನಾವೆಲ್ಲ ನಿಂತ್ಕೊಳ್ತೀವಿ. ಇವತ್ತು ರಾಜ್ಯಪಾಲರ ನಡೆಯನ್ನು ಸಹ ಖಂಡಿಸಿ ರಾಜಭವನಕ್ಕೆ ಮುತ್ತಿಗೆ ಹಾಕೋಂಥ ಕೆಲಸನೂ ಸಹ ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಉಳಿತಾಗಬೇಕು, ಅವರು ಅಧಿಕಾರದಲ್ಲಿ ಮುಂದುವರಿಬೇಕು. ಈ ರಾಜ್ಯಕ್ಕೆ ಸಿದ್ದರಾಮಯ್ಯನಂಥ ಧೀಮಂತ ನಾಯಕರು ಬೇಕು ಅನ್ನೋದು ನಮ್ಮ ಅಭಿಮತ. ಸಂವಿಧಾನವನ್ನು ಕಾಪಾಡಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ರಾಜಕೀಯ ಒತ್ತಡಗಳಿಗೆ ಮಣಿದು ಸಂವಿಧಾನವನ್ನು ಗಾಳಿ ಕೂರಿದ್ದಾರೆ ಅನ್ನೋ ಒಂದು ಮಾತಿದೆ. ಖಂಡಿತ ಅದು ಅಕ್ಷರಶಃ ನಿಜ ಅಂತ ಕಾಣ್ತದೆ. ಯಾಕಂದರೆ ಯಾವುದೇ ಒಂದು ವಿಚಾರ ಈಗಾಗಲೇ ರಾಜ್ಯಪಾಲರ ಟೇಬಲ್ ಮುಂದೆ ನಿರಾಣಿಯವ್ರದ್ದು ಕಳೆದ ಸರ್ಕಾರದ ಹಗರಣಗಳು ಅವ್ರ ಟೇಬಲ್ ಮುಂದೆ ಇದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರ ಒಂದು ಹಗರಣನೂ ಸಹ ಅವರ ವಿಚಾರ ಆರೋಪಗಳು ಸಹ ಅವ್ರ ಟೇಬಲ್ ಮೇಲಿದೆ. ಅದು ಏನು ಸರ್ಕಾರಿ ಸ್ವಾಮ್ಯದ ಏನು ಲೋಕಾಯುಕ್ತ ಇರ್ಬೋದು, ಪೊಲೀಸ್ ಇಲಾಖೆ ಇದಿರ್ತದೆ ತನಿಖೆ ವರದಿಗಳು, ಅವೆಲ್ಲರ ಸಮೇತ ಅವರ ಶಶಿಕಲಾ ಜೊಲ್ಲೆ ಅವರ ಮೇಲೂ ಸಹ ಆರೋಪ ಇರೋಂಥ ಇದು ದಾಖಲೆಗಳ ಸಮೇತ ಅವ್ರ ಟೇಬಲ್ ಮೇಲೆ ಮುಂದೆ ಇದ್ದರೂ ಸಹ ಅವ್ಯಾವುದನ್ನು ಸಹ ಪರಿಗಣಿಸದೆ, ಅವ್ಯಾವುದನ್ನು ಸಹ ತನಿಖೆಗೆ ಆದೇಶ ಮಾಡಿದೆ, ಹೋಗಲಿ ಅವನು ಓದಂಥದ್ದು ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಂಥದ್ದನ್ನು ಸಹ ಪ್ರಯತ್ನ ಮಾಡಿದೆ 1.5 ವರ್ಷದಿಂದ. ಬರೀ ಒಂದೇ ದಿನದಲ್ಲಿ ಸಿದ್ದರಾಮಯ್ಯನವ್ರ ವಿಚಾರ ಬರ್ತಾನೆ ಇವರು ಆಕ್ಟಿವ್ ಆಗಿ ತರಾತುರಿಲಿ ಆದೇಶ ಮಾಡ್ತಾರೆ ಅಂತಂದರೆ ಇದು ಸಂವಿಧಾನ ವಿರೋಧ ನಡೆನೆ. ಇವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಎಲ್ಲ ಒಂದು ಕಡೆ ಪಕ್ಷಕ್ಕೆ ನಿಷ್ಠನಾಗಿ ಇನ್ನೂ ಒಂದಷ್ಟು ಪಕ್ಷದ ವರಿಷ್ಠರ ಗೌರವ ತಗೊಳ್ಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ, ಅವರು ಕೊಟ್ಟಿರೋಂಥ ಅಧಿಕಾರಕ್ಕೆ ಇವರು ಗೌರವ ತೋರಿಸೋಂಥ ಕೆಲಸ BJPಗೆ ಕಾರ್ಯಕರ್ತನ ರೀತಿ ಕೆಲಸ ಮಾಡ್ತಾ ಇರೋದು ನೇರವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಈ ರೀತಿಯಾದಂಥ ರಾಜ್ಯಪಾಲರು ನಮಗೆ ಬೇಡ. ಕೂಡಲೇ ರಾಷ್ಟ್ರಪತಿಗಳನ್ನ ನಾವು ಮನವಿ ಮಾಡ್ಕೊಳ್ತೀವಿ, ಇಂಥ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು. ಇಂಥವರು ಇಲ್ಲಿ ಅಶಾಂತಿ ಮತ್ತು ಇಲ್ಲಿನ ಏನು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ವಿನಾಕಾರಣ 15 ದಿನದಿಂದ ರಾಜ್ಯದಲ್ಲಿ ಪ್ರತಿಭಟನೆಗಳು, ಪಾದಯಾತ್ರೆಗಳು ಏನೂ ಇಲ್ಲದೇ ಇರೋಂಥ ವಿಚಾರಕ್ಕೆ ಸುಳ್ಳಕ್ಕೆ ಸತ್ಯ ಅಂತ ಮಾಡಕ್ಕೆ ಕೊಟ್ಟಿರೋದ್ರಲ್ಲಿ ಇವರ ಪಾತ್ರ ಭಾಳ ಮುಖ್ಯವಾಗಿದೆ. ಇದರಿಂದ ಎಲ್ಲೋ ಒಂದು ಕಡೆ ಶಾಂತಿನೂ ಕದಡ್ತಾ ಇದ್ದಾರೆ, ಸಮಸ್ಯೆಗಳ ಆಗರನೂ ಸಹ ಇದೇ ರಾಜ್ಯಪಾಲರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲನೂ ಸಹ ಫುಲ್ ಸ್ಟಾಪ್ ಇಡಬೇಕಾದ್ರೆ ಈ ರಾಜ್ಯಪಾಲರು ಈ ರಾಜ್ಯದಿಂದ ವಾಪಸ್ ಆಗಬೇಕು. ಮತ್ತು ಅವರು ಪ್ರಾಸಿಕ್ಯೂಟ್ ಮಾಡಿರೋಂಥ ವಿಚಾರಕ್ಕೂ ಸಹ ಮತ್ತೆ ಮರುಪರಿಶೀಲನೆ ಮಾಡೋಂಥ ಕೆಲಸ ಆಗಬೇಕು ಅಂತೇಳಿ ನಾವು ಮನವಿನ ರಾಷ್ಟ್ರಪತಿಗಳು ಮಾಡೋದು. ಕುಮಾರಸ್ವಾಮಿಯವರು, ನಿರಾಣಿಯವರು ಈ ಥರ ಬೇರೆಯವ್ರ ಮೇಲೆಲ್ಲ ಲೋಕಾಯುಕ್ತ ಕಾನೂನಾತ್ಮಕವಾಗಿ ಪ್ರಾಧಿಕಾರಕ್ಕೆ ಅನುಮತಿಯನ್ನು ಕೇಳಿದರು. ಆದರೂ ಅಂಥ ಸಂದರ್ಭದಲ್ಲಿ ಕೊಡದಲ್ಲೇ ಇರ್ತಕ್ಕಂಥ ರಾಜ್ಯಪಾಲರು ಈಗ ಸ್ವಚ್ಛಂದವಾಗಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯರ ಮೇಲೆ ಒಬ್ಬರು ಸಾಮಾನ್ಯ ವ್ಯಕ್ತಿ ಕೊಟ್ಟಂತಹ ಒಂದು ನೋಟಿಸ್ ಮೇಲೆ ಅವರು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಿದ್ದಾರೆ ಅಂದರೆ ಕೇಂದ್ರದ ಕೈಗೊಂಬೆಯಾಗಿ ಏನಾದರೂ ಕೆಲಸ ಮಾಡ್ತಿದ್ದಾರೆ.
ಅನ್ನೋ ಅನುಮಾನ ಇದೆಯಾ? ನೋಡಿ, ಈಗ ರಾಜಕೀಯ ಪಕ್ಷದ ಹಿನ್ನೆಲೆಯಿಂದ ಬಂದಂಥವ್ರು ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತರಾಗೋ ಆ ಪಕ್ಷಕ್ಕೆ ಸೇವೆ ಮಾಡಿ ಅವರು ಒಂದು ಗೌರವಾನ್ವಿತ ಹುದ್ದೆನ ಬಿ ಜೆ ಪಿ ಕೇಂದ್ರ ಸರ್ಕಾರದ ಅನುಗ್ರಹದಿಂದ ರಾಜ್ಯಪಾಲರ ಹುದ್ದೆಗೆ ಬಂದಿದ್ದಾರೆ. ರಾಜ್ಯಪಾಲರ ಹುದ್ದೆ ಅಲಂಕರಿಸಿದ ಮೇಲೆ ಅವ್ರಿಗೆ ಎಲ್ಲ ಪಕ್ಷಗಳೂ ಒಂದೇ, ನ್ಯಾಯ ಉಳಿಬೇಕು, ಶಾಂತಿ ಸೌಹಾರ್ದತೆ ಈ ರಾಜ್ಯದಲ್ಲಿ ಕಾಪಾಡಬೇಕು, ಎಲ್ರಿಗೂ ಸಹ ಸಮಾನವಾದಂಥ ಹಕ್ಕನ್ನ, ಎಲ್ರಿಗೂ ಸಹ ನ್ಯಾಯಯುತವಾದಂಥ ಅಧಿಕಾರನ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ಸರ್ಕಾರಕ್ಕೆ ಇವರು ಸಹಕಾರ ಕೊಡಬೇಕು. ಇದು ಯಾವುದನ್ನು ಸಹ ಇವರು ಮಾಡ್ತಾ ಇಲ್ಲ. ಇಲ್ಲಿ ಇವೆಲ್ಲನೂ ಸಹ ಗಾಳಿಗೆ ತೂರ್ತಾ ಇದ್ದಾರೆ. ಏನು ಸಂವಿಧಾನದ ಹಕ್ಕಿನಲ್ಲಿ ಇವರು ರಾಜ್ಯಪಾಲರ ಹುದ್ದೆನ ಅಲಂಕರಿಸಿದ್ದಾರೆ ಅದನ್ನೆಲ್ಲನೂ ಮರ್ತು ಬಿಟ್ಟಿದ್ದಾರೆ. ಅವರು ಬಿ ಜೆ ಪಿ ಕಾರ್ಯಕರ್ತನಾಗಿ ಏನು ಪದವಿ ಪಡ್ಕೊಂಡಿದ್ದೀವಿ ಅಷ್ಟಕ್ಕೆ ಗೌರವ ಸಲ್ಲಿಸೋಂಥದ್ದು, ಅಷ್ಟಕ್ಕೆ ನಿಷ್ಠೆನ ಪ್ರದರ್ಶನ ಮಾಡ್ತಾ ಇರೋದು. ಯಾಕಂದರೆ ಬೇರೆ ರಾಜಕಾರಣಿಗಳ ಮುಂದೆ ಬಂದಿರೋಂಥ ಸರ್ಕಾರಗಳಿಂದ ರಾಜಕಾರಣಿಗಳ ಮೇಲೆ ಆರೋಪಗಳು ಬಂದಿರೋದನ್ನ ಯಾವುದನ್ನು ಸಹ ಇವರು ಗಮನ ಹರಿಸ್ತಾ ಇಲ್ಲ. ಅದು ಯಾವುದಕ್ಕೂ ಸಹ ಇವರು ಎನ್ಕ್ವೈರಿ ಮಾಡಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದ್ದು ಅಷ್ಟೇ, ಯಾವ ರಾಜ್ಯದಲ್ಲಿ ಬಿ ಜೆ ಪಿ ವಿರೋಧದ ಸರ್ಕಾರಗಳು ನಡೀತಾ ಇದೆ ಆ ಎಲ್ಲ ರಾಜ್ಯಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷನ ಅಸ್ಥಿರಗೊಳಿಸೋಂಥದ್ದು, ಅವರ ಬಿ ಜೆ ಪಿ ಪಕ್ಷದ ಅಧಿಕಾರನ ಮರು ಪ್ರತಿಷ್ಠಾಪಿಸೋಂಥದ್ದು, ಆಪರೇಷನ್ ಕಮಲ ಮಾಡೋಂಥದ್ದು, ಈ ರೀತಿ ಹಲವಾರು ವಿಚಾರಗಳನ್ನ ನಾವು ಪ್ರತಿ ರಾಜ್ಯದಲ್ಲೂ ಸಹ ಅನುಭವಿಸ್ತಾ ಇರೋಂಥದ್ದು ಆಗ್ತಾ ಇದೆ. ಈ ಪ್ರತಿಭಟನೆ ಮೂಲಕ ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೂ ಸಹ ದೆಹಲಿ ಮಟ್ಟದಲ್ಲೂ ಸಹ ರಾಷ್ಟ್ರಪತಿಗಳ ಗಮನ ತರೋಂಥ ಒಂದು ದೊಡ್ಡ ಹೋರಾಟನೂ ಸಹ ಮುಂದೆ ನಾವು ಈ ಕೋರ್ಟ್ನ ತೀರ್ಪು ನೋಡಿಕೊಂಡು ಮಾಡೋಂಥ ವಿಚಾರದಲ್ಲೂ ಸಹ ನಾವೆಲ್ಲನೂ ಸಹ ಭಾಗವಹಿಸ್ತೀವಿ.